ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ ತನ್ನ ಮಾರ್ಗದಲ್ಲಿ ನಿಮ್ಮನ್ನು ನಡೆಸ್ತಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಮ್ಮ ಬೈಬಲನ್ನು ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 11ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವವನು, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವವನು ಎಂಬುದಾಗಿ ಆ ವಾಕ್ಯ ಹೇಳ್ತದೆ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ಳಿ. ವಾಕ್ಯ ಹೇಳ್ತದೆ ಹೆಚ್ಚಿಸುವಿಕೆ ತಗ್ಗಿಸಲ್ಪಡ್ತದೆ ಎಂಬುದಾಗಿ, ತಗ್ಗಿಸುವಿಕೆ ಹೆಚ್ಚಿಸಲ್ಪಡ್ತದೆ ಎಂಬುದಾಗಿ ಆ ವಾಕ್ಯ ಹೇಳ್ತದೆ. ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕದಲ್ಲೊಬ್ಬನು ದೊಡ್ಡವನಾಗಬೇಕಾದ್ರೆ, ಲೋಕದಲ್ಲೊಬ್ಬನು ಪ್ರಭಾವ ವ್ಯಕ್ತಿ ಆಗಬೇಕಾದ್ರೆ, ಪ್ರಭಾವಶಾಲಿ ಆಗಬೇಕಾದ್ರೆ ಅವನೇನ್ ಮಾಡ್ಬೇಕಂದ್ರೆ ತನ್ನನ್ನು ತಾನು ಎಷ್ಟು ದೊಡ್ಡವನು ಎಂಬುದಾಗಿ ಹೆಚ್ಚಿಸಿಕೊಂಡು ಲೋಕದಲ್ಲಿ ತೋರಿಸ್ಬೇಕು. ತೋರಿಸಿದ್ರೆ ಅವನೇನಾಗ್ತಾನೆ? ದೊಡ್ಡ ಮನುಷ್ಯನು ಅಥವಾ ಹೆಚ್ಚಿಸಲ್ಪಟ್ಟ ಸ್ಥಾನಮಾನದಲ್ಲಿ ಇರುವಂತವನಾಗಿದ್ದಾನೆ. ಆದರೆ ಈ ಆತ್ಮಿಕ ಲೋಕದಲ್ಲಿ ನೀವು ಮತ್ತು ನಾನು ನಂಬಿರುವಂತ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇಲ್ಲಿ ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನಂತೆ. ಇಲ್ಲಿ ತಗ್ಗಿಸಿಕೊಳ್ಳುವಂಥವರು ಹೆಚ್ಚಿಸಲ್ಪಡುವರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಮಾತಾಡ್ತದೆ. ಹಾಗೆ ನಾವು 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನಕ್ಕೆ ಹೋಗುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನ ಮೇಲೆತ್ತುತ್ತಾನೆ ಎಂಬುದಾಗಿ ವಾಕ್ಯ ಮಾತಾಡ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಇಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕಂತೆ. ಆ ಒಂದು ತಕ್ಕ ಸಮಯ ಬರುವ ತನಕ ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಬೇಕಂತೆ. ಆಗ ಆ ಸಮಯ ಬಂದಾಗ ಆತ ನಮ್ಮನ್ನ ಮೇಲೆತ್ತನಂತೆ. ಅಂದ್ರೆ ಆ ಸಮಯದ ತನಕ ನಾವೇನಾಗಿರ್ಬೇಕು? ತಗ್ಗಿಸಿಕೊಂಡೇ ಇರಬೇಕು ಅಂತೇಳಿ ವಾಕ್ಯ ಸ್ಪಷ್ಟವಾಗಿ ಮಾತಾಡ್ತದೆ. ಆ ತಕ್ಕ ಸಮಯ, ಎತ್ತಲ್ಪಡುವಂತ ಸಮಯ ಬರುವ ತನಕ, ನಾವು ಉನ್ನತ ಪಡಿಸುವಂತ ಸಮಯ ಬರುವ ತನಕ ನಾವು ತಗ್ಗಿಸಿಕೊಂಡೇ ದೇವರ ಹಸ್ತದಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಾವು ನಮ್ಮ ಉನ್ನತ ಸ್ಥಿತಿ, ಉನ್ನತವಾದ ಆಶೀರ್ವಾದ, ಉನ್ನತವಾದ ಆತ್ಮಿಕತೆ ಬರುವ ತನಕ ನಾವೇನ್ ಮಾಡ್ಬೇಕಂದ್ರೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡೇ ಇರಬೇಕಾದವರು ನೀವು ಮತ್ತು ನಾನು ಆಗಿರ್ತೇವೆ. ಹಾಗಾದ್ರೆ ಆ ಸಮಯ ಬಂದ ಮೇಲೆ ನಾವು ಎತ್ತಲ್ಪಡ್ತೀವ? ಎಸ್, ನಾವು ಎತ್ತಲ್ಪಡ್ತೇವೆ. ವಾಕ್ಯ ಹೇಳ್ತದೆ ದೇವರು ನಮ್ಮನ್ನ ಎತ್ತುತ್ತಾನಂತೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಪ್ರತಿಯೊಬ್ಬನ ಉನ್ನತಿ, ಪ್ರತಿಯೊಬ್ಬನ ಎತ್ತಲ್ಪಡುವಿಕೆ, ಪ್ರತಿಯೊಬ್ಬನ ಸ್ಥಾಪಿಸಲ್ಪಡುವಿಕೆ, ಪ್ರತಿಯೊಬ್ಬನ ಸ್ಥಿತಿಗತಿಗಳು ದೇವರ ಕೈಯಲ್ಲಿದ್ದಾವೆ. ನೀವು ಅನ್ಕೊಳ್ಬಹುದು, ನಾವು ದೇವರ ಮುಂದೆ ತಗ್ಗಿಸ್ಕೊಂಡ್ರೆ ನಮ್ಮನ್ನ ದೇವರು ಹೆಚ್ಚಿಸ್ತಾನ, ನಮ್ಮನ್ನ ಮೇಲೆತ್ತಾನ ಅಂತೇಳಿ. ಇಲ್ಲ 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 ಇಲ್ಲ. ಲೋಕದ ಪ್ರತಿಯೊಬ್ಬ ಆತ್ಮಿಕ ಮಗನ ಮಗಳ ಸ್ಥಿತಿಗತಿಗಳು ದೇವರ ಕೈಯಲ್ಲಿದ್ದಾವೆ. ಪ್ರಿಯ ದೇವ ಮಗುವೆ, ದೇವರೇ ಎತ್ತುವವನಾಗಿದ್ದಾನೆ, ದೇವರೇ ಆ ಸ್ಥಾನಕ್ಕೆ ತಕೊಂಡೋಗ್ತಾನೆ. ಆ ಸ್ಥಾನಕ್ಕೆ ಹೋಗುವ ತನಕ ನಾವು ತಗ್ಗಿದವರಾಗಿರ್ಬೇಕು, ತಗ್ಗಿಸಿಕೊಂಡವರಾಗಿರ್ಬೇಕು. ತಗ್ಗಿಸುವಿಕೆ ಅಂದ್ರೆ ಏನು? ತಗ್ಗಿಸುವಿಕೆ ಅಂದ್ರೆ ಹಳೆ ಬಟ್ಟೆ ಹಾಕೊಂಡು ತಿರ್ಗೋದ? ತಗ್ಗಿಸುವಿಕೆ ಅಂದ್ರೆ ತಲೆ ಬಾಚ್ತಾ ಹಾಗೆ ಇರೋದ? ತಗ್ಗಿಸುವಿಕೆ ಅಂದ್ರೆ ಸ್ನಾನ ಮಾಡದ ಹಾಗೆ ಬಹಳ ಸಿಂಪಲ್ ಆಗಿ ತಿರುಗೋದ? ನಾನು ಹಾಗೆ ಮಾಡ್ತಾ ಇದ್ದೆ. ನನ್ನ ಸೇವಾ ಪ್ರಾರಂಭ ದಿನಗಳಲ್ಲಿ, ನನ್ನ ವಿಶ್ವಾಸಿಯ ಜೀವಿತ ಪ್ರಾರಂಭ ದಿನಗಳಲ್ಲಿ ನಾನು ತಗ್ಗಿಸುವಿಕೆ ಅಂದ್ರೆ ಏನು ತಿಳ್ಕೊಂಡಿದ್ದೆ ಅಂದ್ರೆ, ಸಿಂಪಲ್ ಆಗಿರೋ ಬಟ್ಟೆ ಹಾಕೊಂಡ್ರೆ ತಗ್ಗಿಸುವಿಕೆ, ನಾನು ಚಪ್ಪಲಿ ಹಾಕೊಂಡು ತಿರುಗಿದ್ರೆ ತಗ್ಗಿಸುವಿಕೆ, ನಾನು ಶೇವಿಂಗ್ ಮಾಡ್ದಂಗಿದ್ರೆ ತಗ್ಗಿಸುವಿಕೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ತಗ್ಗಿಸುವಿಕೆ ಅದಲ್ಲ. ತಗ್ಗಿಸುವಿಕೆ ಅಂದ್ರೆ ಏನು ಗೊತ್ತಲ್ಲ? ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ತಗ್ಗಿಸುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಮಾತನ್ನ ಪಾಲಿಸುವಂಥದ್ದು, ಒಂದು ಆಜ್ಞೆಯನ್ನ ಪಾಲಿಸುವಂಥದ್ದು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ.
ತಗ್ಗಿಸುವಿಕೆ ಅಂತ ಹೇಳಿದ್ರೆ ಹೊರಗಿನ ತೋರಿಕೆಗೆ ಬಹಳ ಸಿಂಪಲ್ ಆಗಿದ್ಕೊಂಡು ಒಳಗೆ ಹುಲಿ ಸಿಂಹಗಳಾಗಿರೋದಕ್ಕೆ ತಗ್ಗಿಸುವಿಕೆ ಅಂತ ಹೇಳೋದಿಲ್ಲ. ತಗ್ಗಿಸುವಿಕೆ ಅಂದ್ರೆ ಒಂದು ಮಾತು ಅಥವಾ ಒಂದು ಆಜ್ಞೆಗೆ ಒಳಪಟ್ಟು ನಡೆಯೋದು. ನಿಮಗಿದು ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಬೈಬಲ್ ಅನ್ನ ಯೆಹೋಶುವನ ಗ್ರಂಥಕ್ಕೆ ತಿರುಗಿಸ್ರಿ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದ 1ನೇ ವಚನದಿಂದ ಹಿಡಿದು 9ನೇ ವಚನ ತನಕ ದೇವರು ಯೆಹೋಶುವನೊಟ್ಟಿಗೆ ಮಾತಾಡೋದನ್ನು ನಾವು ನೋಡ್ತೇವೆ. ದೇವರು ಹೀಗೆ ಪ್ರಾರಂಭಿಸ್ತಾರೆ. ಯೆಹೋಶುವನಿಗೆ ಬಂದು ಹೇಳ್ತಾರೆ, ನನ್ನ ಸೇವಕನಾದ ಮೋಶೆ ತೀರ್ಕೊಂಡು ನೀನೆದ್ದು ಈಗ ಯೋರ್ದಾನನ್ನು ದಾಟಿ ನಾನು ಇವರ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇಶವನ್ನ ಇವರಿಗೆ ಸ್ವಾಧೀನ ಮಾಡಿಕೊಡು ಅಂತ ಹೇಳಿ, ಅದಾದ್ಮೇಲೆ ದೇವರು ಹೇಳ್ತಾರೆ, ನನ್ನ ಸೇವಕನಾದ ಮೋಶೆಯ ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರವನ್ನ ಹಗಲಿರುಳು ಧ್ಯಾನಿಸು, ಕೈಗೊಂಡು ನಡಿ, ಅದನ್ನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ್ಬೇಡ. ನೀನ್ ಹಾಗೆ ಮಾಡೋದಾದ್ರೆ ನಿನ್ನ ಮುಂದೆ ಒಬ್ಬನು ನಿಂತ್ಕೊಳ್ಳೋದಿಲ್ಲ. ನೀನು ಹಾಗೆ ಆಶ್ರಯಿಸಲ್ಪಟ್ಟು ಎಲ್ಲವನ್ನು ಸ್ವಾಧೀನ ಮಾಡ್ಕೊಳ್ತಿ. ನಿನ್ನ ಮುಂದೆ ಒಬ್ಬನು ಸಹ ನಿಲ್ಲಕ್ಕೆ ಸಾಮರ್ಥ್ಯ ಇಲ್ಲದ ಹಾಗೆ ಅವನು ಬಲಹೀನನಾಗ್ತಾನೆ. ಅದು ಯಾವುದರಿಂದ ಅಂದ್ರೆ ನೀನು ನನ್ನ ಸೇವಕನಾದ ಮೋಶೆಯ ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರ ಅನುಸರಿಸುವುದರ ಮುಖಾಂತರ ಅಂತ ಹೇಳಿ ದೇವರು ಹೇಳ್ತಾರೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯ ಭಾಗದಲ್ಲಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ದೇವರು ನನ್ನ ಸೇವಕನಾದ ಮೋಶೆಯ ನ್ಯಾಯ ಪ್ರಮಾಣ, ಮೋಶೆಯ ಧರ್ಮಶಾಸ್ತ್ರ ಅಂತ ಹೇಳ್ತಾರೆ. ಯಾಕೆ ದೇವರ ಆ ಪದ ಉಪಯೋಗಿಸಿದ್ರು? ಯಾಕಂದ್ರೆ ಅದು ದೇವರ ವಾಕ್ಯ ಆಗಿರ್ಲಿಲ್ವಾ? ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರ ಅಂದ್ರೆ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳು ನ್ಯಾಯ ಪ್ರಮಾಣ ಮತ್ತು ಧರ್ಮಶಾಸ್ತ್ರ ಆಗಿತ್ತು. ಅದು ದೇವರ ವಾಕ್ಯ ಆಗಿರ್ಲಿಲ್ವಾ? ದೇವರ ವಾಕ್ಯ ಹೌದು. ಆದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೆಹೋಶುವನಿಗೆ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೆಹೋಶುವನೇ, ನೀನು ನಿನ್ನ ಯಜಮಾನನಾದಂತ ಮೋಶೆಗೆ ನೀನು ಸೇವಕನಾಗಿದ್ದೆ. ಈಗ ಸೇವಕನಾಗೆ ಅವನ ಶಿಷ್ಯನಾಗೆ ಇಲ್ಲಿ ತನಕ ಬಂದಿದ್ದಿ. ಈಗ ನಿನ್ನ ಯಜಮಾನನಿಲ್ಲ. ಆ ಯಜಮಾನನ ಯಾರು? ನನ್ನ ಸೇವಕನು. ಯಾರ ಸೇವಕನು? ದೇವರ ಸೇವಕನು. ದೇವರ ಸೇವಕನಾದ ಯಜಮಾನನು ಮೋಶೆ ಈಗಿಲ್ಲ. ಈಗ ಆ ಮೋಶೆ ಶಿಷ್ಯನಾದ ನೀನು ಈಗ ದೇಶ ಸ್ವಾಧೀನ ಪಡಿಸ್ಕೊಳ್ಬೇಕು. ಹಾಗಾದ್ರೆ ದೇಶ ಸ್ವಾಧೀನ ಪಡಿಸ್ಕೊಳ್ಬೇಕು, ಮತ್ತೆ ನಿನ್ನ ಮುಂದೆ ಒಬ್ಬರು ನಿಲ್ಲಬಾರ್ದಂದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಏನ ಕೆಲಸ ಮಾಡ್ಬೇಕಂದ್ರೆ, ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣವನ್ನ ಕೈಗೊಂಡು ನಡಿಬೇಕು. ಯಾಕೆ ದೇವರು ಹಾಗೆ ಹೇಳಿದ್ರು ಅಂದ್ರೆ, ನೀನು ಇಲ್ಲಿ ತನಕ ಶಿಷ್ಯನಾಗಿದ್ದೆ, ಈಗ ನೀನು ಲೀಡರ್ ಆಗಿ ಹೋಗ್ತಾ ಇದೆಯಾ. ಈಗಲೂ ಸಹ ನಿನಗೇನಾಗಿರ್ಬೇಕು, ನೀನು ಲೀಡರ್ ಆಗಿ ಹೋಗುವಾಗ್ಲೂ ಸಹ ನಿನ್ನ ಗುರುವನ್ನ, ನಿನ್ನ ಒಂದು ನಾಯಕನನ್ನ ನೀನ್ ಮರಿಬಾರ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು? ಅದರ ಅರ್ಥ ಏನಪ್ಪಾ ಅಂದ್ರೆ, ನೀನ್ ಈಗಲೂ ಸಹ ವಿಧೇಯನಾಗಿ ವರ್ತಿಸಬೇಕು. ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣವನ್ನು ಕೈಗೊಂಡು ನಡಿ, ಹಗಲಿರುಳು ಧ್ಯಾನಿಸು, ಅದನ್ನು ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗ್ಬೇಡ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ, ನೀನು ಆ ಆಜ್ಞೆಗಳಿಗೆ ಇವತ್ತಿಗೂ ವಿಧೇಯನಾಗಬೇಕು. ವಿಧೇಯ ಆದ್ರೆ ಏನಾಗ್ತಂದ್ರೆ, ನಿನ್ನ ಮುಂದೆ ಒಬ್ಬನು ನಿಲ್ಲೋದಿಲ್ಲ, ಮತ್ತೆ ನೀನು ಈ ದೇಶವನ್ನ ಸ್ವಾಧೀನ ಪಡಿಸ್ಕೊಳ್ತಿ ಎಂಬುದಾಗಿ ದೇವರು ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಮೋಶೆ ಅಂದ್ರೆ ಆ ಪದದ ಅರ್ಥ ಏನಪ್ಪಾ ಅಂದ್ರೆ, ನೀರಿನಿಂದ ಎಳೆಯಲ್ಪಟ್ಟವನು ಅಥವಾ ನೀರಿನಿಂದ ತೆಗೆಯಲ್ಪಟ್ಟವನು ಎಂಬುದಾಗಿ. ಮೋಶೆ ಇಸ್ರಾಯೇಲರನ್ನ ಐಗುಪ್ತದಿಂದ ತೆಗೆದ್ನು, ಐಗುಪ್ತದಿಂದ ಎಳೆದ್ನು. ಯಾಕಂದ್ರೆ ಅವನ ಹೆಸರಿಗೆ ತಕ್ಕ ಹಾಗೆ ದೇವರು ಅವನನ್ನು ಉಪಯೋಗಿಸಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಹೊರ ತೆಗೆದುಕೊಂಡು ಬಂದ. ಈಗ ಯೆಹೋಶುವ ಅಂದ್ರೆ ಅದರ ಅರ್ಥ ಏನು? ಯೆಹೋಶುವ ಅಂದ್ರೆ ಯೆಹೋವನು ನನ್ನ ರಕ್ಷಕ, ಯೆಹೋವನು ನನ್ನ ರಕ್ಷಣೆ ಅಂತ ಅದರ ಅರ್ಥ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಯೆಹೋವನು ರಕ್ಷಕನು, ಯೆಹೋವನು ರಕ್ಷಣೆ ಅಂತ ತೋರಿಸಬೇಕಾದ ಕೆಲಸ ಯಾರು ಗೊತ್ತಾ? ಯೆಹೋಶುವನು. ಹಾಗಾದ್ರೆ ಆ ಯೆಹೋವನ ರಕ್ಷಣೆ, ಯೆಹೋವನು ರಕ್ಷಕನು ಎಂಬುದಾಗಿ ತೋರಿಸಬೇಕಾದ್ರೆ ಆ ವಿಧೇಯತೆ ಬೇಕಾಗಿತ್ತು, ಅಧೀನತೆ ಬೇಕಾಗಿತ್ತು, ವಿಧೇಯತೆ ಬೇಕಾಗಿತ್ತು. ಆ ವಿಧೇಯತೆ ಬರೋದ್ರಿಂದ ನೀನು ಮುಂದಿರುವಂತ ದೇಶವನ್ನ ಸ್ವಾಧೀನ ಮಾಡ್ಕೊಳ್ತಿ. ನಿನ್ನ ಮುಂದೆ ಒಬ್ಬನು ನಿಲ್ಲಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರಿಯ ದೇವ ಮಗುವೆ, ನಾನು ನಿಮಗೊಂದು ವಿಷಯ ಹೇಳ್ತೇನೆ, ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ಯೆಹೋಶುವನನ್ನ ಎಷ್ಟಾಗಿ ಆಶೀರ್ವದಿಸಿದ್ರಂದ್ರೆ, ಎಷ್ಟಾಗಿ ಎತ್ತಿದ್ರಂದ್ರೆ, ಆ ದೇಶದ ಒಬ್ಬ ನಿವಾಸಿ ಸಹ ಅವನ ಮುಂದೆ ನಿಂತ್ಕೊಳ್ಳಿಕ್ಕೆ ಗಡ 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 ನಡಗಿದ್ರು. ಆ ರೀತಿಯಲ್ಲಿ ಯೆಹೋಶುವನನ್ನ ದೇವರು ಮೇಲೆತ್ತಿದ. ಅವನು ಒಂದೇ ಒಂದು ಸ್ಥಳದಲ್ಲಿ ಮಾತ್ರ ಅವನೊಬ್ಬ ಆ ಒಂದು
ಒಂದು ಆಕಾನನ ಅಥವಾ ಆ ಒಬ್ಬ ವ್ಯಕ್ತಿಯ ಅಜ್ಞಾನದ ಪಾಪದಿಂದ ಒಂದು ಜಾಗದಲ್ಲಿ ಮಾತ್ರ ಅವರು ಸೋಲ್ತಾರೆ ಬಿಟ್ರೆ ಮಿಕ್ಕ ಎಲ್ಲಿ ಸಹ ಇಸ್ರಾಯೇಲ್ ಅಥವಾ ಕಾನಾನ್ ದೇಶದಲ್ಲಿ ಅವರು ಸೋಲೋದೇ ಇಲ್ಲ. ಪ್ರಿಯ ದೇವ ಮಕ್ಕಳೇ, ನಿಮಗೆ ನಾನು ಇನ್ನೊಂದು ವಿಷಯ ಹೇಳ್ತೇನೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯದ 14ನೇ ವಚನಕ್ಕೆ ಹೋಗುವಾಗ ಯೆಹೋಶುವನ ಪ್ರಾರ್ಥನೆ ಬಗ್ಗೆ ಒಂದು ವಾಕ್ಯ ಬರೆಯಲ್ಪಟ್ಟದೆ. ಏನಪ್ಪಾ ಅಂದ್ರೆ, ಯೆಹೋಶುವನು ಪ್ರಾರ್ಥಿಸಿದ ಹಾಗೆ ಆ ಪ್ರಾರ್ಥನೆ ದೇವರು ಕೇಳಿದ್ದನು. ಅಂದ್ರೆ ದೇವರು ಒಬ್ಬ ಮನುಷ್ಯನ ಪ್ರಾರ್ಥನೆಯನ್ನ ಮೊದಲು ಕೇಳಿಲ್ಲ, ನಂತರವೂ ಕೇಳಿಲ್ಲ. ಅಂದ್ರೆ ಅಂತ ಪ್ರಾರ್ಥನೆ ಅಂದ್ರೆ ಯಾರು ಪ್ರಾರ್ಥಿಸದೇ ಇರುವಂತಹ ಪ್ರಾರ್ಥನೆ ಯೆಹೋಶುವನು ಮಾಡ್ದ, ಯಾರು ಹೊಂದಿಕೊಳ್ಳದೇ ಇರುವಂತಹ ಉತ್ತರವನ್ನ ಯೆಹೋಶುವನು ಹೊಂದಿಕೊಂಡ. ಅಂತ ರೀತಿಯಲ್ಲಿ ದೇವರೇನ್ ಮಾಡಿದ್ರು, ಟಾಪ್ ಅಲ್ಲಿ ತಗೊಂಡೋಗಿ ಇಟ್ಬಿಟ್ರು. ಅಂದ್ರೆ ಅವನ ಹಾಗೆ ಹಿಂದೆ ಯಾರು ಸಹ ಪ್ರಾರ್ಥಿಸಿಲ್ಲ, ಅವನ ಹಾಗೆ ಮುಂದೆನೂ ಸಹ ಯಾರು ಪ್ರಾರ್ಥನೆ ಮಾಡೋದಿಲ್ಲ, ಅವನ ಹಾಗೆ ಯಾರು ಸಹ ಉತ್ತರವನ್ನ ಮೊದಲು ಪಡ್ಕೊಂಡಿಲ್ಲ, ಅವನ ಹಾಗೆ ಯಾರು ಸಹ ಮುಂದೆ ಪ್ರಾರ್ಥನೆಯನ್ನ ಉತ್ತರ ಪಡ್ಕೊಳ್ಳೋದಿಲ್ಲ. ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಯೆಹೋಶುವನು ಸೂರ್ಯ ಚಂದ್ರ ನಿಂತ್ಕೊಳ್ಳಿ ಎಂಬುದಾಗಿ ಹೇಳಿದಾಗ ನಿಂತ್ಕೊಂಡ್ಬಿಡ್ತು ಪ್ರಿಯ ದೇವ ಮಕ್ಕಳೇ. ಅಂದ್ರೆ ಭೂಲೋಕದಲ್ಲಿ ಯಾರು ಸಹ ಮಾಡಲಾರದಂತ ಸ್ಥಾನಕ್ಕೆ ಯೆಹೋಶುವನು ಎತ್ತಲ್ಪಟ್ಟ. ಅದರ ಅರ್ಥ ಏನು? ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ತಗ್ಗಿಸುವಿಕೆ ಆ ಮಟ್ಟಕ್ಕೆ ತಕೊಂಡೋಗಿಡ್ತದೆ. ಯೆಹೋಶುವನ ತಗ್ಗಿಸುವಿಕೆಯನ್ನ ಬರೇ ಸ್ವಾಧೀನಪಡಿಸಿಕೊಳ್ಳೋದಲ್ಲ, ಯೆಹೋಶುವನ ತಗ್ಗಿಸುವಿಕೆ ಬರೇ ಜನರು ಮುಂದೆ ನಿಲ್ಲದ ಹಾಗೆ ಆಗೋದು ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಾ ಜನರಿಗಿಂತ ಟಾಪ್ ಅಲ್ಲಿ ತಕೊಂಡೋಗಿ ದೇವರಿಟ್ಟು ಬಿಟ್ರು. ಪ್ರಿಯ ದೇವ ಮಗುವೆ, ನಿನ್ನನ್ನು ಸಹ ದೇವರ ಮೇಲೆತ್ತಾನೆ. ಹಾಗಾಗಿ ನಾವೇನ್ ಮಾಡ್ಬೇಕು? ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ತಗ್ಗಿಸ್ಕೊಳ್ರಿ. ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ತಗ್ಗಿಸ್ಕೊಳ್ರಿ. ಹೇಗೆ ಯೆಹೋಶುವನನ್ನ ದೇವರು ತಗ್ಗಿಸಿಕೊಂಡಂತ ಯೆಹೋಶುವನನ್ನ ದೇವರು ಲೋಕದ ಎಲ್ಲಾ ಜನರಿಗಿಂತ ಮೇಲೆ ತಕೊಂಡೋಗಿಟ್ನೋ, ಹಾಗೆ ನಿನ್ನನ್ನು ನನ್ನನ್ನು ದೇವರು ಉನ್ನತ ಪಡಿಸುವವನಾಗಿದ್ದಾನೆ. ದೇವರ ಕೈಯಲ್ಲಿ ನಿನ್ನ ಸ್ಥಿತಿ ನನ್ನ ಸ್ಥಿತಿ ಇದೆ. ದೇವರ ಕೈಯಲ್ಲಿ ನಿನ್ನ ಆಶೀರ್ವಾದ ನನ್ನ ಆಶೀರ್ವಾದ ಇದೆ. ದೇವರ ಕೈಯಲ್ಲಿ ನಿನ್ನ ಆತ್ಮಿಕತೆ ನನ್ನ ಆತ್ಮಿಕತೆ ಇದೆ. ದೇವರ ಕೈಯಲ್ಲಿ ಸಮಸ್ತವಿರೋದ್ರಿಂದ ದೇವರ ಮುಂದೆ ತಗ್ಗಿಸ್ಕೋ ಅಂದ್ರೆ ಏನ್ರಿ? ದೇವರ ವಾಕ್ಯಕ್ಕೆ ಒಳಪಡು, ದೇವರ ಆಜ್ಞೆಗಳಿಗೆ ಒಳಪಡು, ದೇವರು ಹೇಳಿದಾಗೆ ನಡ್ಕೋ, ದೇವರು ಹೇಳಿದಾಗೆ ಜೀವಿಸು. ದೇವರು ಹೇಳಿದಾಗೆ ಬದುಕೋದೆ ವಿಧೇಯತೆ ಆಗಿರ್ತದೆ. ಇವತ್ತು ದೇವರು ಹೇಳಿದ ಹಾಗೆ ಬದುಕೋದನ್ನ ಮರೆತು ಮನುಷ್ಯ ಹೇಳಿದ ಹಾಗೆ ಬದುಕೋದನ್ನ ಕಲ್ತಿದ್ದಾರೆ. ಅದಕ್ಕೆ ಇವತ್ತು ಮನುಷ್ಯ ಹೇಳಿದ ಹಾಗೆ ನಡ್ಕೊಳ್ಳೋ ವಿಷಯದಲ್ಲಿ ಬಹಳ ಭಾರ ಆಗ್ತದೆ. ನೀವು ದೇವರಿಗೆ ವಿಧೇಯ ಆದ್ರೆ ನೀವು ಎಲ್ರಿಗೂ ವಿಧೇಯ ಆಗ್ತೀರಿ. ನೀವು ದೇವರಿಗೆ ವಿಧೇಯ ಆಗಿಲ್ಲ ಅಂದ್ರೆ ಯಾರಿಗೂ ವಿಧೇಯ ಆಗಲ್ಲ. ಒಂದು ವೇಳೆ ನೀವು ದೇವರಿಗೆ ವಿಧೇಯ ಆಗದೆ ಮನುಷ್ಯನಿಗೆ ವಿಧೇಯ ಆಗ್ತಾ ಇದ್ದೀರಂದ್ರೆ ಅದರ ಅರ್ಥ ಸುಮ್ಮನೆ ಮುಂದೆ ನಟನೆ ಮಾಡ್ತಾ ಇದ್ದೀರಿ ಬಿಟ್ರೆ ಬೇರೊಂದು ಕತೆ ಇರ್ಲಿಕ್ಕಿಲ್ಲ. ಪ್ರಿಯ ದೇವ ಮಗುವೆ, ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊ. ನಿನಗೆ ವಿಧೇಯತೆ ಇದ್ರೆ, ನಿನಗೆ ದೇವರ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವಂತ ಮನೋಭಾವ ಇದ್ರೆ, ಅದೇ ಹಸ್ತ ನಿನ್ನನ್ನು ಯಾರು ಮುಟ್ಟಲಾರದಂತ ಸ್ಥಿತಿಗೆ, ಯಾರು ಎತ್ತಲಾರದಂತ ಸ್ಥಿತಿಗೆ ನಿನ್ನನ್ನು ಉನ್ನತಪಡಿಸಿ, ಅಭಿವೃದ್ಧಿಪಡಿಸಿ, ಆಶೀರ್ವದಿಸಿ ಶ್ರೇಷ್ಠವಾದ ಸ್ಥಾನದಲ್ಲಿ ನೆಲೆಗೊಳಿಸ್ತದೆ. ಇದನ್ನು ಮಾತ್ರ ದೇವರು ನಿಮ್ಮ ಜೀವನದಲ್ಲಿ ಮಾಡೇ ಮಾಡ್ತಾನೆ. ನೀನ್ ಮಾತ್ರ ಇದನ್ನ ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ತಂದೆ, ನಿನ್ನ ಮಾತುಗಳಿಗೆ ವಿಧೇಯ ಆಗುವಂತೆ, ನಿನ್ನ ಚಿತ್ತಕ್ಕೆ ವಿಧೇಯ ಆಗುವಂತೆ, ನಿನ್ನ ಮಾರ್ಗಗಳಿಗೆ ವಿಧೇಯ ಆಗುವಂತೆ, ನಿನ್ನ ಕಾರ್ಯಗಳಿಗೆ ವಿಧೇಯ ಆಗುವಂತೆ, ನಿನ್ನ ಚಿತ್ತವನ್ನೇ ಮಾಡುವಂತೆ, ನಿನ್ನ ಚಿತ್ತವನ್ನೇ ಅನುಸರಿಸುವಂತೆ, ನಿನ್ನ ಚಿತ್ತಾನುಸಾರವಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ನಿನ್ನ ವಾಕ್ಯ ಕೇಳಿದ ಎಲ್ಲ ನಿನ್ನ ಮಕ್ಕಳಿಗೆ ವಿಧೇಯತೆಯನ್ನು ಕೊಡಪ್ಪ, ತಗ್ಗಿಸುವಿಕೆ ಕೊಡಪ್ಪ. ಎಷ್ಟಾಗಿ ತಗ್ಗಿಸಿಕೊಳ್ತೀವೋ ಅಷ್ಟಾಗಿ ಹೆಚ್ಚಿಸಲ್ಪಡ್ತೇವೆ ದೇವರೇ. ಎಷ್ಟಾಗಿ ತಗ್ಗಿಸಲ್ಪಡ್ತೀವೋ ಅಷ್ಟಾಗಿ ಉನ್ನತದಲ್ಲಿ ಇಡಲ್ಪಡ್ತೇವೆ ದೇವರೇ. ಅದು ನಿನ್ನ ಮಕ್ಕಳಿಗೆ ಕಲಿಸ್ಕೊಡು ದೇವರೇ. ಅನುಗ್ರಹಿಸು, ನಿನ್ನ ಮಕ್ಕಳ ಮೇಲೆತ್ತು. ಯಾರೆಲ್ಲ ಇನ್ನೊಬ್ಬರ ದಾಸತ್ವದಲ್ಲಿ ಬಹಳವಾಗಿ ವೇದನೆ ಪಡ್ತಾ ಇದ್ದಾರೋ ಆ ಜನರನ್ನ ಬಿಡಿಸಿ ನಿನ್ನ ಆಶೀರ್ವಾದಕ್ಕೆ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.